ಗುಡ್ ಮಾರ್ನಿಂಗ್. ಇವತ್ತು ಈ ಕಡೆ ಬಾ. ಡೇ 2. ಯಾರೂ ಎದ್ದಿಲ್ಲ, ನಾವು ಎದ್ಬಿಟ್ಟು ಬೀಚ್ಗೆ ಹೋಗ್ತಾ ಇದ್ದೀವಿ. ಆ್ಯಪಲ್ ತೊಗೊಂಡಿದ್ದೀವಿ, ಹಸುಗೆ ಹೋಗ್ತಾ ತಿನ್ನಿಸ್ಬಿಟ್ಟು ಹೋಗೋದ ಅಂತ. ಸನ್ರೈಸ್ ನೋಡಬೇಕು ಬೀಚಲ್ಲಿ. ಯಾಕೆ ಆಫ್ ಮಾಡ್ತಾರೆ? ಇರೇ ಒಂದು ನಿಮಿಷ. ಅವರು ಬನ್ರಮ್ಮ ಹುಡುಗಿರ ಬೇಗ. ಅನು ಒಂದು ಹೂವು ಕಿತ್ಕೊನು. ನಮ್ಗಲ್ಲಿ ಇಟ್ಕೋಬೇಕಲ್ಲ. ಹುಡುಗಿರು ಅಂದರೆ ಏನು ಜಾಸ್ತಿ ಆಸೆ ಪಡೋಕ್ಕಾಗುತ್ತೆ ಫೋಟೋಸ್ ಬಿಟ್ರೆ. ಯಾವ್ದು ಗೊತ್ತಾ ಇರೋದು? ಶ್ರೀ ಕಾತ್ಯಾಯಿನಿ ರೆಸಿಡೆನ್ಸ್ ಅಂತ. ಇಲ್ಲಿ ಬಂದರೆ ಕಿರ್ಚ್ಕೊಬಿಡ್ತೀನಿ ಅಷ್ಟೇ. ಅವಾಗ ಅವರೆಲ್ಲ ನೋವು ಓದ್ತಾ ಇದ್ರು ಅಂತ ಸ್ಟ್ರೇಟ್. ಅವರೆಲ್ಲ ಮಾಮೂಲಿ ಇವಾಗ ನಮ್ಮ ಮನೆ ಸೈಡ್ ಬರ್ತಾರಲ್ಲ ಆ ಥರ ಇಲ್ಲಿ ಲೋಕಲ್ಸ್ ಬಂದು ತೊಗೊಳಕ್ಕೆ ಆ ಥರ ಹಾಕೊಂಡಿರೋದು ಅಂತ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಸೊ ಇದು ನಮ್ಮ ಟ್ರಿಪ್ನ ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ನಾವು ಬೆಳಗ್ಗೆ ಎದ್ದು ಗೋಕರ್ಣ ಬೀಚ್ಗೆ ಹೋಗ್ತಾ ಇದ್ದೀವಿ. ಯಾಕಂತ ಅಂದರೆ ನಾವು ಅಲ್ಲಿ ರೀಚ್ ಆಗಿದ್ದು ರಾತ್ರಿ ಆಗಿತ್ತು ಅಲ್ವಾ. ಸೊ ನಾವು ಫೋಟೋಸ್ ವಿಡಿಯೋಸ್ ಏನೂ ತೊಗೊಂಡಿರಲಿಲ್ಲ. ಸೊ ಅದಕ್ಕೆ ಅಂತ ನಾವು ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಮಂತ್ರಾಲಯದಲ್ಲಿ ಅಂದರೆ ನಿಮಗೆ ನಾವು ಸ್ವಲ್ಪ ಪ್ಲ್ಯಾನ್ ಚೇಂಜ್ ಅಷ್ಟೇ. ಅದೆಲ್ಲ ಕಣೆ ನಾನು ಹೇಳಿದ್ದು. ಅವ್ರು ರೆಡಿ ಆಗ್ತಾ ಇದ್ರಲ್ಲ, ಅದು ನಾವು ಯಾವಾಗ ಈ ದೇವಸ್ಥಾನಕ್ಕೆಲ್ಲ ಹೋಗಿ ದೇವಸ್ಥಾನಕ್ಕೆ ಕಣ ಅನು ಕರೆಕ್ಟಾಗಿ 1 ಅವರ್ ಇಲ್ಲಿ ಇದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಡೋದು ನಾನು ಫಸ್ಟು. ಅನು ನಾವು ರಾತ್ರಿ ಬಂದಿದ್ವಲ್ಲ, ಅವಾಗ ಎಷ್ಟು ಫೋರ್ಸ್ ಇತ್ತು ಅಷ್ಟು ಫೋರ್ಸ್ ಆಗಿಲ್ಲ. ರಾತ್ರಿ ನಾವು ಮಾತಾಡ್ಸೋರು ಅವರು. ಆ ಔಟ್ಫಿಟ್ಟಿಂದ ಈ ಔಟ್ಫಿಟ್ಟಿಗೆ ಬಂದ್ಬಿಟ್ವಿ. ಯಾಕಂತ ಅಂದರೆ ದೇವಸ್ಥಾನದಲ್ಲಿ ಶಾರ್ಟ್ ಡ್ರೆಸ್ ಎಲ್ಲ ಅಲೋ ಮಾಡಲ್ಲ. ಸೊ ಅದಕ್ಕೆ ಇದು ಒಂದು ಟಾಪ್ ಹಾಕಿ. ನಡೀರಿ. ಇವಳು ನೋಡಿ ಎಷ್ಟು ಕ್ರಿಂಜಾಗ ರೆಡಿ ಆಗೋಳೆ. ಬಾರ ಇಲ್ಲಿ. ದೇವಸ್ಥಾನ ಎಲ್ಲ ನೋಡಿಕೊಂಡು ಇವಾಗ ನಾವು ತಿಂಡಿ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ತಿಂಡಿ ನಾವು ತಿಂದಿದ್ದು ಇಡ್ಲಿ ಮತ್ತು ಚಟ್ನಿ. ಅದ್ರ ಜೊತೆಗೆ ಅಲ್ಲಿ ಕಾಫಿ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಬೇರೆ ಕಡೆ ಕಾಫಿ ಕುಡಿಯೋಕ್ಕೆ ಅಂತ ಹೋಗಿದ್ವಿ. ತ್ರೀ ಅವರ್ಸ್ ಬಸ್ಸಲ್ಲೇ ವೆಯ್ಟ್ ಮಾಡಿ ಅದಾದಮೇಲೆ ನಾವು ಬಂದಿದ್ದು ಮ್ಯಾಂಗ್ರೋವ್ ಫಾರೆಸ್ಟ್. ಬನ್ನಿ ಮಾತಾಡ್ಲಾ? ಇವತ್ತಿಗೆ 3rd ಡೇ 1 ಅವರ್ ಆಗಿ ಬಂದಿದ್ದೀವಿ. 3rd ಡೇ 1 ಅವರ್ ಆಗಿ ಬಂದಿದ್ದೀವಿ. ಮನೆಗೆ ಹೋಗೋಷ್ಟು ಬೇಜಾರಾಗ್ಬಿಟ್ಟಿದೆ ನಂಗಂತೂ. ಗೋಕರ್ಣದಲ್ಲಿ 2 ಅವರ್ಸ್ 3 ಅವರ್ಸ್ ಕಾಯ್ಕೊಂಡು ಕೂತಿ ಇಷ್ಟೊತ್ತಿಗೆ ನಾನು ಮನೆಗೆ ಹೋಗ್ಲಿ ಅಂತ ಕಾಯ್ತಾ ಇದ್ದೀನಿ. ಸಮಾಧಾನ ಮಾಡ್ಕೋಗವನ, ಸಮಾಧಾನ ಮಾಡ್ಕೊ, ಅಳ್ಬೇಡ. ತನುನದ್ ನೀಡಿ ತನು ಅವಳು ಗೊತ್ತಿರಲ್ವೇನೆ. ನೀಡಿ ಸ್ನ್ಯಾಪ್ ಹಾಕ್ತಿಲ್ಲ. ಇದು ನಾವು ಬಂದಿರೋ ಬಸ್ಸು. ನಾನೇ ಓಡಿಸಿದ್ದು. ಟ್ರೆಂಡಿಂಗ್
ಹಾಗೆ ಅಲ್ಲಿ ಐಸ್ ಕ್ರೀಮ್ ಇದು ಮಾಡ್ತಾಯಿದ್ರು. ಸೊ ಅದನ್ನು ತಗೊಂಡೆ. ಆ್ಯಕ್ಚುಲಿ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಟಿಕೆಟು ನನಗೆ 150 100 ರುಪೀಸ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ನಂಗೆ ಸರಿಯಾಗಿ ಗೊತ್ತಿಲ್ಲ. ಇದು 1/2 ಅವರ್ ರೈಡ್ ಆಗಿತ್ತು. ಮತ್ತು ಒಂದು ಪ್ರಾಬ್ಲಮ್ ಲೈಕ್ ಸೀನರಿ ವೈಸ್ ಎಲ್ಲ ಸಕ್ಕತ್ತಾಗಿರುತ್ತೆ. ಅಲ್ಲಿ ಮೇಲೆಲ್ಲ ಕುತ್ಕೊಂಡು ಫೋಟೋಸ್ ಎಲ್ಲ ತೊಗೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ಸಖತ್ ಸೌಂಡು. ಯಾರಾದರೂ ನೆಕ್ಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಹೋಗೋರಿದ್ದರೆ ದಯವಿಟ್ಟು ಅಲ್ಲಿ ಆ ಮೋಟರ್ ಇರುತ್ತಲ್ಲ ಆ ಸೈಡ್ ಕುತ್ಕೋಬೇಡಿ. ನಮ್ಮ ಬೋಟಲ್ಲಿ ಜಾಸ್ತಿ ಜನ ಇದ್ರು ಅಲ್ವಾ, ಸೊ ಎಲ್ಲರೂ ಒಂದೊಂದು ಕಡೆ ಕುತ್ಕೊಳ್ಳೇಬೇಕಿತ್ತು. ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಕೇಳಿಸ್ತಾ ಇತ್ತು. ಮುಂದೆ ಕೂತ್ಕೊಂಡ್ರೆ ಅಷ್ಟು ಸೌಂಡ್ ಕೇಳಿಸಲ್ಲ. ಬಟ್ ಆ ಸೈಡ್ ಅಲ್ಲಿ ಡ್ರೈವರ್ ಇರ್ತಾರಲ್ಲ, ಅವರು ಬೋಟ್ ಓಡಿಸೋರು, ಅವ್ರ ಸೈಡ್ ಕುತ್ಕೊಂಡ್ರೆ ಸ್ವಲ್ಪ ಅದು ಜಾಸ್ತಿ ಸೌಂಡ್ ಇರುತ್ತೆ. ಅದು ಮುಗಿಸ್ಕೊಂಡು ನಾವು ಬಂದಿದ್ದು ಊಟ ಮಾಡೋಕ್ಕೆ. ಊಟ ನಾನು ತೊಗೊಂಡಿರಲಿಲ್ಲ, ನಾನು ಬರೀ ಟೀ ತೊಗೊಂಡಿದ್ದೆ ಅಂತ ಅನಿಸುತ್ತೆ. ನಂಗೆ ಅವರೇ ನನ್ನ ಫ್ರೆಂಡ್ಸೇ ಸ್ವಲ್ಪ ನನಗೂ ಆ ಥರ ಹಾಕೋಬೇಕೀಗ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಮುರುಡೇಶ್ವರ. ನೀನೊಂದು ಟೇಬಲ್ ಆಗ ನಿಂತ್ಕೊಬಿಡೆ ಕಾಣಿಸ್ತದೆ. ನಾನು ಇಷ್ಟ ಏಯ್ ಅಲ್ಲೆಲ್ಲಿ ಎತ್ತದಲ್ಲ ಕಣಿ, ಎತ್ತದು ಸಾರಿ ಎತ್ತದ. ನಾವು ಕೆಳಗಡೆ ಮೇನ್ ಮುರುಡೇಶ್ವರ ದೇವ್ರು ನೋಡಿಕೊಂಡು ಮೇಲ್ಗಡೆ ಹೋದ್ವಿ. ಅಲ್ಲಿ ಮೇಲ್ಗಡೆ ಮ್ಯೂಸಿಯಂ ಥರ ಮಾಡಿದರು. ನನಗೆ ಟಿಕೆಟ್ ಅದು 20 ರುಪೀಸಾ ಅಥವಾ 50 ರುಪೀಸಾ ಅಂತ ಸರಿಯಾಗಿ ನೆನಪಿಲ್ಲ. ಸೌರಭ ನೋಡಿದ್ಲು ಅಂತ ಅವಳು ಬಂದಿರಲಿಲ್ಲ. ನಾವು 3 ಜನ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ದೇವ್ರುಗಳದ್ದು ಪ್ರತಿಯೊಂದು ಸ್ಟೋರಿನೂ ರೆಪ್ಲಿಕೇಟ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಇದು ನೀವೇನಾದರೂ ಹೋಗ್ತೀರಾ ಮುರುಡೇಶ್ವರಗೆ ಅಂದರೆ ಈ ಪ್ಲೇಸ್ ಹೋಗ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇದ್ದರೆ ಅವ್ರಿಗೆ ಇನ್ನೂ ತೋರ್ಸೋದು ತುಂಬ ಚೆನ್ನಾಗಿರುತ್ತೆ. ಏನೇನು ಸ್ಟೋರಿ ಅಂತ ಎಲ್ಲ ಹೇಳಿ ಅವ್ರಿಗೆ ಮಕ್ಕಳು ನೋಡೋಕ್ಕೆ ಇನ್ನೂ ತುಂಬ ಎಕ್ಸೈಟ್ ಆಗ್ತಾರೆ ಅಂತ ಅನಿಸುತ್ತೆ. ಆ ಥರ ಇತ್ತು. ನೆಕ್ಸ್ಟ್ ನಾವು ಹೋಗಿದ್ದು ಮುರುಡೇಶ್ವರ ಮೇನ್ ಬೀಚ್ ಹತ್ರ. ಸೊ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮ್ಯಾಕ್ಸಿಮಮ್ 45 ಮಿನಿಟ್ಸ್ ಕೂತಿದ್ವಿ ಅಂತ ಅನಿಸುತ್ತೆ. ಕೂತ್ಕೊಂಡು ಮಾತಾಡಿ ಬಂದ್ವಿ. ಇವಾಗ ನಾವು ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ. ನಾವು ಎಲ್ಲಿ ಸ್ಟೇ ಮಾಡಿದ್ವಿ ಮುರುಡೇಶ್ವರ, ಅದು ಕೂಡ ಆ ಸ್ಟೇ ಕೂಡ ಬೀಚ್ ನಿಯರೇ ಇತ್ತು. ಮೀನ್ಸ್ ಅಲ್ಲಿ ಒಂದು ಮುರುಡೇಶ್ವರ ಬ್ಯಾಕ್ ಸೈಡ್ ಒಂದು ಬೀಚ್ ಇತ್ತು, ಅದ್ರ ಹತ್ರ ಇತ್ತು ನಾವು ಸ್ಟೇ ಮಾಡಿದ್ದು. ಎಲ್ಲಿಗಳು ಬೀಚ್ ನೋಡ್ಕೊತಾನು ಹುಷಾರ್ ಕಣೆ. ಬೀಚ್ ಅಂತ ತಕ್ಷಣ ಏನೋ ಹೇಳ್ತಾವಪ್ಪ. ಯಾವ ರಾಶಿ ನಿಂದು? ಇಲ್ಲ ನನಗೆ ಗೊತ್ತೈತೆ ಬಾ. ಇವತ್ತು ಎಲ್ಲಿ ನೋಡಿದೆ ಗೆಳತಿಯರಿಂದ ನಿಮಗೆ ಸಂಕಷ್ಟ ಉಂಟಿಲ್ಲ. ಏನಿಲ್ಲ ರಾಶಿ ಬೀಚ್ ಓದ್ದೇನೆ ನಿಂದು ಬೇಡ, ಅದೇನೋ ಆಗಲ್ಲ ನನಗೆ. ಬಾರ, ನಾವು ಸೇಫ್ ಮಾಡ್ತೀವಂತೆ. ನೀನು ಅದೇಂಗೆ ನೋಡುವಂತೆ ಬಾ. ಅದೇಂಗೆ ನೋಡುವಂತೆ ಬಾ. ನಿಮ್ದು ವಿಷಯ ಬಾಲ್ಪೋತ್ರಿಂದ ಫೋನ್ ಮಾಡ್ತಾನೆ. ಹಲೋ, ಹ್ಞೂ ಹೇಳ್ಬಾಲು. ಸರಿ, ಅದು ಮೊಸರಲ್ಲ ಬಿಡೆ. ಮೊಸರು ಮ್ಯಾಕ್ಸಿಮಮ್ ಒಂದೊಂದು ತಿನ್ಬೋದು, ಎರಡೆರಡು ಆಗಲ್ಲ. Do nothing. What's your name? Nice to meet you. Where are you from? ನಾನು ಏನಾದರೂ ಹೇಳ್ಕೋವನ, ಇವಾಗ ಮಾತಾಡ್ಕೋವನ. ಹಿಂಗೆ ಅನ್ಸದೆ ಹೊಟ್ಟೆ ಕೂತಿರೋದು. ಬೇಜಾರ. ಹೊಟ್ಟೆ
ತುಂಬಾ ಖುಷಿ ಇದೆ ಎಲ್ಲ ಇಷ್ಟ ಚೆನ್ನಾಗಿ ಒಂದು ಹೊಡಿಬೇಕಿತ್ತು ಅಂದ್ರೆ ಅಲ್ಲ ಹೆಂಗ ಅನ್ಸ್ತಾ ಹೇಳೇ ಬೇಗ ಏನು ಅನ್ಸ್ತಿಲ್ಲ. ಅನು ಏನಾರು ಬಿಟ್ರಿ ಏನು ಹೇಳ. ನೀನ್ ಹೇಳು ಹೆಂಗ ಅನ್ಸ್ತೈತೆ ಒಟ್ಟಿಗೆ ಈಗಲೇ ಎಲ್ಲರ ಹತ್ರ ಮಾತಾಡ್ತಿದ್ದೀವಿ. ಅನು ನಿಂಗೆ ಹೆಂಗ ಅನ್ಸ್ತೈತನೋ? ಏನಿಲ್ಲ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ದಯವಿಟ್ಟು ನನ್ನ ಫೋನ್ ಆಗಲ್ಲ ಕಣ ಸವ್ ಏನ್ ಅನ್ಸ್ತೈತೆ ಸವ್? ವಿಡಿಯೋ ಮಾಡ್ತಿರೋದೇ ಇವ್ರಿಬ್ರು ಏನು ಮಾತಾಡಂತೆ ನನ್ಗೆ ಹೇಳ್ಬಿಟ್ರು ನಾನು ಮಾತಾಡೋದ ತೋರಿಸ್ಬೇಡ ಅಂತ. ಇವ್ರಿಬ್ರು ನಿಮ್ ಬಗ್ಗೆ ಮಾತಾಡ್ಕೊಂಡು ನನ್ನ ರೂಮಲ್ಲಿ ಇದ್ದಾಗ ಹಂಗೆ ನನ್ನ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾವ್ರೆ. ಬಗ್ಗೆ ನಗ್ತವ್ರೆ. ನೋಡೆ ಆ ಥರ ಎಲ್ಲ ಅವಾಗಿನ ಅನು ಅವ್ರ ನಗ್ತಾರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೆಂಗಿದೆ? ಏನು ಅನಿಸ್ತಿಲ್ಲ. ನನ್ನನ್ನು ಯಾರಾದರೂ ಯಾವುದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಟ್ರಿಪ್ಪಲ್ಲಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಾನು ಈ ಮುರುಡೇಶ್ವರ ನೈಟ್ ಸ್ಟೇ ಆಗಿದ್ವಲ್ಲ ಅದನ್ನೇ ಹೇಳೋದು. ಏನಕ್ಕೆ ಅಂತ ಅಂದರೆ ನಾವು ತನಕನೂ ಅಲ್ಲಿ ಆಚೆ ಕೂತ್ಕೊಂಡು ಮಾತಾಡಿದ್ವಿ, ಬರೀ ಗರ್ಲ್ಸ್ ಮಾತ್ರ. ಸೊ ಅದಾದಮೇಲೆ ಮತ್ತೆ ನಾವು ರೂಮಲ್ಲಿ ಹೋಗಿ 4 ತನಕನೂ ಮಾತಾಡಿದ್ದೀವಿ. ಫುಲ್ ಎಷ್ಟು ಅಂದರೆ ನನಗೆ ಕಸಿನ್ಸ್ ಜೊತೆ ಕೂತ್ಕೊಂಡು ಗಾಸಿಪ್ ಮಾಡ್ತಾ ಇರೋ ಥರ ಅನಿಸಿತ್ತು. ಫುಲ್ಲು ದೆವ್ವದ ಸ್ಟೋರಿ ಎಲ್ಲ ಹೇಳ್ಕೊಂಡು ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ನೆಲ್ಲ ಹೇಳ್ಕೊಂಡು ಸ್ವಲ್ಪ ಗಾಸಿಪ್ ಮಾಡಿಕೊಂಡು ಆ ಒಂದು ನೈಟ್ ಇತ್ತಲ್ಲ, ಲೈಕ್ ನನ್ನ ಒಂದು ಟ್ರಿಪ್ಪಲ್ಲಿ ನನ್ನ ಫೇವ್ರೆಟ್ ಪಾರ್ಟ್ ಅಂತ ಅಂದರೆ ಅದೇ. ಇವಾಗ ನಾವು ಬೆಳಗ್ಗೆ ಎಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ರಾತ್ರಿನೂ ಒಂದ್ಸಲ ಹೋಗಿದ್ವಿ, ಬಟ್ ಇನ್ನೊಂದ್ಸಲ ಹೋಗಬೇಕು ಅಂತ ಅನಿಸ್ತಿತ್ತು, ಮತ್ತೆ ಯಾವಾಗ ಬರ್ತೀವೋ ಏನೋ. ಸೊ ಇವಾಗ ಬೆಳಗ್ಗೆನೂ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಗುಡ್ ಮಾರ್ನಿಂಗ್. ನಾವು ಕ್ಯಾಮ್ರಾ ಹಿಂದೆನೂ ಒಂದೇ ಮುಂದೆನೂ ಒಂದೇ ಕಣೆ. ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸರಿ ಬಿಡು ಮಚ್ಚಿ, ನಂಬ್ತೀನಿ. ಥ್ಯಾಂಕ್ಸ್ ಟು ಅನು ಕಾಂಟ್ರಿಬ್ಯೂಷನ್. ಬೇಗ ತಿನ್ಕೊಂಡು ಬನ್ನಿ ಎಲ್ಲ. ಸಾರಿ, ನಾನು ಅಲ್ಲೇ ಇರೋದು. ತನು ಬೇಗ ತಿನ್ಕೊಂಡು ಬನ್ನಿ. ಅದಕ್ಕೆ ಹೇಳೋದು ನಂತರ ತಿನ್ನೋದು ಕಲೀರಿ ಅಂತ. ಪ್ರಾಮಿಸ್ ತಿಂದೆ. ನನ್ನ ಕಿಟ್ಕಿ ಇದೇ ನಮ್ಮದು ಕಡೆ. ನಾನೇ ನೆನ್ನೆ ಬಾಟ್ಲ್ ಎಸ್ತಿದ್ದು. ಯಾವಾಗಲೂ ಇವಳೆ ಕಿಟಕಿ ಹತ್ರ ಕುತ್ಕೋಬೇಕು. ಬಂದಾಗಿಂದ ಸ್ಯಾಕ್ರಿಫೈಸ್ ಮಾಡಿದ್ದೇನೆ. ಕಿಟಕಿ ಬೇಕು ನಿಂಗೆ? ನಾನಿವತ್ತು ಕಿಟಕಿ ಕಣ ಅರ್ಷಿದ್ದೀನಿ. ಕಿಟಕಿ ಅಂತವಲ್ಲೇ ಇವತ್ತು ನೀವು ವಾಮಿಟ್ ಮಾಡ್ಕೊಂಡು ಪರವಾಗಿಲ್ಲ, ಅಲ್ಲೇ ಅವಳ ಮೇಲೆ ಆಯ್ತು ಪರವಾಗಿಲ್ಲ. ನೀನು ಕಡೆ ಮಾಡ್ಕೊ. ಕಿಟಕಿನೇ ಬಿಡಲ್ಲ ಕಣಿ. ನೀನು ಒಂದಿನ ಬಂದಿಲ್ಲ ಅವಳಿಗೆ. ನೀನು ನಾವು ಬಿಟ್ಟಿಲ್ಲ ನಿಂಗೆ. ನಂಗೆ ಬಿಟ್ಟಿಲ್ಲ ನಿಂಗೆ. ನೀನು ತಗೋಬೋದು ತಾನೆ. ಪ್ಲೀಸ್ ಮಾಡಿ ಇಲ್ಲ ಕೆಲಸ ಇಬ್ಬರು. ಆಯ್ತು ಏನು ಹೇಳು? ಆಯ್ತು ಹೇಳು. ಚಂದಲ್ಲೂ ಆಗಲ್ಲ. ಹೋಗಿಲ್ಲ ಕಣೋ, ಅಲ್ಲಿ ಬರೀ ಕೃಷ್ಣ ಟೆಂಪಲ್. ಇವಾಗ ನಾವು ಹೋಗ್ತಾ ಇರೋದು ಮರವಂತೆ ಬೀಚ್ ಅಂತ ಉಡುಪಿಲಿ. ಸೊ ಅಲ್ಲಿ ರೀಲ್ಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ
ಹೇಳು ರಕ್ಷಿತ್. ಹಾಯ್, ಐ ಆಮ್ ರಕ್ಷಿತ್. ಏ ಬಾರಲ್ಲಿ ಮಾತಾಡ್ಬಾರೋ. ಏನು ಏನ್ ಹೇಳು. ಏನ್ ಅನ್ಸ್ತೈತೆ? ಏನ್ ಅನ್ಸ್ತೈತೆ ನಮ್ ಜೊತೆ ಟ್ರಿಪ್ ಬಂದಿರೋ? ಅನಿಸ್ತಿದೆ. ನಮ್ ಜೊತೆ ಟ್ರಿಪ್ ಬಂದಿರೋದು ಏನ್ ಅನ್ಸ್ತೈತೆ? ಆದ್ರೆ ನೀವು ಇದೀರಾ ಅನ್ನೋದೇ ಮರ್ತ್ಬಿಟ್ಟಿದೀವಿ ಟ್ರಿಪ್ಪಲ್ಲಿ ನಾವು. ಏನೋ ಮಾಡೋದು. ಬಾಯ್ ಸರ್ ಬ್ಲಾಗ್ ಮಾಡ್ತಾ ಇದೀವಿ ಸರ್. ಏನಂತ ಹೇಳೋದು ಅವ್ರುಗಳು ಹೇಳ್ಬೇಕು ನಮ್ಗೆ. ಏನ್ ಅನ್ನಿಸ್ತು ಸರ್ ನಿಮ್ಗೆ ನಮ್ನ ಕರ್ಕೊಂಡ್ ಬಂದು? ಸ್ವಲ್ಪ ತಲೆ ಕೆಟ್ಟು ಆಮೇಲೆ ಮಾಡ್ತೀವಿ ಈಗ ಮಾಡ್ಬಿಡ್ಬೇಕ. ಅಲ್ಲಿ ಮಾಡಿ ಇಲ್ಲಿ ಮಲ್ಪಿ ಅಲ್ಲೇಟಾದ್ರೂ ಇಲ್ಲ ಊಟಕ್ಕೆ ನಿಲ್ಸಿ. ಸರ್ ನೀವು ಆಟ ಆಡ್ಸ್ಲೇಬೇಕು ನೀರಲ್ಲಿ. ಅದೆಷ್ಟೊಂದು ಮುಗಿದಿದೆ. ಲೇಟ್ ಆಗ್ತದೆ. ಈಗ ಸ್ಟಾರ್ಟ್ ಆಗಿರೋದು ಇಲ್ಲಿ ಮಾಡಿದ್ರೆ ಮಾಡಲ್ಲ. ಅಲ್ಲೂ ಮಾಡು, ಇಲ್ಲ ಮಾಡಿ ನೋಡಿ ರಿಹರ್ಸಲ್. ಸೌಂಡು ಫೋನಲ್ಲಿ ಚಾರ್ಜ್ ಇಲ್ಲ ಏನಿಲ್ಲ. ನನ್ನ ಫೋನ್ ಆಯ್ತಲ್ಲ ಮಾಡೋದಂಗಿಲ್ಲ. ಅದಕ್ಕೆ ಬನ್ನಿ ಕರ್ಕೊಂಡ್ ಹೋಗ್ತೀನಿ. ಅಲ್ಲಿ ಬೀಚ್ ಹತ್ರ ಸ್ವಲ್ಪ ಹೊತ್ತಿದ್ದು ನಾನು ಕವನ ದೀಕ್ಷಿತ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಲೈಕ್ ನನಗೆ ಒಂಥರ ಕಾಂತಾರ ಮೂವಿಲಿ ನೋಡಿರೋ ಥರ ಫೀಲ್ ಬರ್ತಾ ಇತ್ತು. ಅಲ್ಲೇ ಪ್ರಸಾದ ಕೂಡ ಕೊಟ್ಟರು, ತಿನ್ಕೊಂಡು ಬಂದ್ವಿ. ಹೆಂಗಿದೆ ನಿಶ್ಚಿತ? ಚೆನ್ನಾಗಿದೆಯಾ? ಏನ್ ಅನ್ಸ್ತೈತ್ ಕವನ? ಇರು ಕಾರ್ ಹೋಗ್ಬಿಟ್ಟು. ಏನ್ ಅನ್ಸ್ತೈತ್ ನಿಂಗೆ? ಹೇಳು ಸ್ವಲ್ಪ. ಏನೋ ಅನಿಸ್ತಾ ಇಲ್ಲ, ಬೇಜಾರಾಗ್ತಿದೆ ನನಗೆ. ಮನೆಗೆ ಹೋಗ್ಬೇಕು. ಆಕ್ಚುಲಿ ಏನಂತ ಅಂದ್ರೆ ಏನೂ ನೋಡಿಲ್ಲ ನಾನು ಪ್ಲೇಸ್ ನ. ನೀನ್ ನೋಡಿಲ್ವಾ ಅಥವಾ ನೀನ್ ನೋಡಕ್ ಆಗಿಲ್ವಾ? ನೋಡಕ್ ಆಗಿಲ್ಲ ಕರೆಕ್ಟ್ ಆಗಿ. ಒಂದ್ ಪ್ಲೇಸ್ ಹೋದ್ರೆ ಒಂದ್ ಅರ್ಧ ದಿನ ಅಲ್ಲೇ ಕಳೆದು ಬಿಡ್ತಾರೆ. ಏನ್ ಮಾಡೋದ್ ನಾವೆಲ್ಲ ಅಷ್ಟ್ ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ಇವಾಗ ಏನಾಯ್ತು ಅಂದ್ರೆ ನಾನು ಆ ವಿಡಿಯೋದು ಏನು ಈ ವಿಡಿಯೋ ಮಾಡಕ್ಕಿಂತ ಮುಂಚೆ ಒಂದ್ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ನೀವು ನೋಡಿರ್ತೀರ. ಅದ್ರಲ್ಲೇ ನಾವು ಇವಳು, ನಾನು, ದೀಕ್ಷಿತ 3 ಜನನು ಊಟ ಮಾಡ್ಬಿಟ್ಟಿದ್ವಿ. ಅದೇನೋ ಗೊತ್ತಿಲ್ಲ. ಇವತ್ತು ಮಂಡೇ, ಚೌತಿ ಅಲ್ವಾ? ಚೌತಿ ಶಿವನ್ ದೇವಸ್ಥಾನಕ್ಕೆ ಬೆಳಿಗ್ಗೆ ಹೋಗ್ಬೇಕು ಅಂತ ಸುಮ್ನೆ ಏನು ರಶ್ ಇರುತ್ತೆ ಬೇಡ ಅಂತ ಅನ್ಕೊಂಡು ಹೋದ್ವಿ. ಆದ್ರೂ ದೇವಸ್ಥಾನಕ್ಕೆ ಹೋದ್ವಿ ಬೆಳಗ್ಗೆ. ದೇವಸ್ಥಾನದಲ್ಲಿ ಪ್ರಸಾದ ಬೆಳಗ್ಗೆ. ಮತ್ತೆ ಇವಾಗ ಇಲ್ಲಿ ಅದು ವರಹಸ್ವಾಮಿ ದೇವಸ್ಥಾನ ಅಲ್ವಾ, ಅಲ್ಲಿ ಚೆನ್ನಾಗಿತ್ತು. ತುಂಬಾ ಎಷ್ಟು ಅನ್ಇಂಟೆನ್ಷನಲಿ ಹೋಗಿದ್ದು ಅಂದ್ರೆ ಅಲ್ಲಿ ಒಂದು ಬೀಚ್ ರಿವರ್ ತರ ಇತ್ತು, ಗ್ರೀನ್ ಕಲರ್, ಸಕ್ಕದಾಗಿತ್ತು. ನಾವ್ ಅಲ್ಲಿ ಹೋಗ್ಬಿಟ್ಟು ಒಂದು ರೀಲ್ಸ್ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದು. ಅದ್ ಹಿಂಗ್ ದೇವಸ್ಥಾನದ ಒಳಗಡೆ ಹೋದ್ವೋ, ಪ್ರಸಾದ ಕೊಡ್ತವ್ರೆ ಅಂತ. ಬನ್ನಿ ಕೊಡ್ತೀನಿ ಅಂತ ಕರೆದ್ಬಿಟ್ಟು ಕೊಟ್ರು, ತಿನ್ಕೊಂಡ್ ಬಂದ್ವಿ. ಏನ್ ದೇವಸ್ಥಾನದಲ್ಲಿ ಬೇಡ ಅನ್ನಕ್ಕಾಗುತ್ತಾ? ಕೊಟ್ರೆ ತಿನ್ಬೇಕು. ದೇವರೇ ನಮ್ಮನ್ನ ಕರ್ಸಿರೋದು. ಯಾರಿಗೂ ಗೊತ್ತಿಲ್ಲ, ಬಸ್ಸಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದಾರೆ ಅಂತ. ನಾವ್ ಏನೋ ಎಕ್ಸ್ಪ್ಲೋರ್ ಮಾಡಕ್ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡ್ ಬಂದ್ವಿ. ಉಡುಪಿ ಇನ್ನ 5-10 ಕಿಲೋಮೀಟರ್ ಹೋದ್ರೆ ಉಡುಪಿ ಸಿಗ್ತದೆ. ಉಡುಪಿಗೆ ಹೋಗಿ ಫಸ್ಟ್ ನೀರಲ್ಲಿ ಆಟ ಆಡ್ಬೇಕು. 3 ದಿನದಿಂದ ಸಾರಿ ಮಲ್ಪೆ ಬೀಚ್ ಸಿಗುತ್ತೆ. ಈಗ ನಾನು ಅನುಷಾ ನೆಕ್ಸ್ಟ್ ವಿಡಿಯೋ ಮಲ್ಪೆ ಬೀಚ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ, ಆಯ್ತಾ? ನಾನು ಅನುಷಾ ಗೋಕರ್ಣದಲ್ಲಿ ಆಟ ಆಡಿದ್ದೆ ಲಾಸ್ಟ್. ಅವತ್ ಯಾರು ಆಡ್ಲಿಲ್ಲ, ನಾನು ಅನುಷಾ ಆಡಿದ್ವಿ. ಇವಳು ಗೊತ್ತಿತ್ತು ನಾವು ಹೋಗ್ತೀವಿ, ನಾವೆಲ್ಲ ಒಂದೇ ರೂಮಲ್ಲಿ ಇದ್ದಿದ್ದು. ಇವಳು ಗೊತ್ತಿತ್ತು ನಾವು ಹೋಗ್ತೀವಿ, ನೀರಲ್ಲೆಲ್ಲ ಆಟ ಆಡ್ತೀವಿ, ಫೋಟೋಸ್ ತಕೊಂಡ್ ಬರ್ತೀವಿ ಅಂತ. ಇಲ್ಲ ಕಂಡ್ರೆ ನಾವ್ ಬರಲ್ಲ ಅಂತ ಬಂದಿದ್ಲು. ಬಟ್ ಇವಾಗ ಎಲ್ರು ನೀರಲ್ಲಿ ಆಟ ಆಡ್ಬೇಕು. ಯಾವ್ದು ಅಂತ ಪ್ಲೇಸ್ ಗೊತ್ತಿಲ್ಲ ನಂಗೂ. ಕವನ ನೋಡಿ ಎಲ್ಲ ಹೆಂಗಿದೆ, ಕಾಡು ಇದಂಗಿದೆ. ಬ್ಯಾಕ್ ವಿಡಿಯೋ ತೋರಿಸ್ತೀವಿ. ಲಿಂಕ್ ತೋರ್ಸೋದು ನಿಂದ್ರಲ್ಲಿ. ಇದನ್ನೇ ಎತ್ಕೋ. ಕವನ ಮಾಡ್ಬಾರ್ದು, ಎತ್ಕೊಳ್ಳೆ ಕವನ. ಹಿಂಗೆ ತರಕಾಯ್ತದೆ. ಜಾಗ ಬಿಡು, ನಾನು ಹಾಕೊಡ್ತೀನಿ.
ಕುಂದಾಪುರ ಇಲ್ಲಿ ನೋಡೇ ಕವನ ಬಾರಿ ಇಲ್ಲಿ ಬೇಗ ಸ್ವಲ್ಪ ಇಲ್ಲೇನೋ ಒಂದು ಸಿಕ್ತು ಕಣೆ ನನ್ನ ಕಣ್ಣು ಕಾಣಿಸ್ತು. ಅದೇ ರಿವರ್ ಕಾಣಿಸ್ತಾವ ನಿನ್ಗೂ ಈಗಲೇ ಗೊತ್ತಾಗಿದೆ ಅಂತ ನನಗೆ ಗೊತ್ತು. ಅವಾಗಲೇ ನೋಡಿದೆ ನಾನು ಬರ್ಬೇಕಾರೆ. ಇಲ್ಲಿ ಏನಕ್ಕೆ ಈ ಗದ್ದೆ ಎಲ್ಲ ನೀರಿದೆ, ಗದ್ದೆ ಅಲ್ಲಿ ಹಾಕಿ ನೀರು ಕಣೆ ಅದು ಗದ್ದೆನೇನೆ ಸಸಿ ಹಾಕೋರಲ್ಲ. ಮೇ ಬಿ ಇರಬೇಕು. ನಾವು ಆಮೇಲೆ ಯಾವುದೋ ಮೂವಿಲಿ ತಪ್ಪಿಸ್ಕೊಬಿಟ್ರಲ್ಲ, ಯಾವ ಮೂವಿ ಅದು? 1 - 1 = 2 6 - 5 = 2 ಅಂತ ನಾವು ತಪ್ಪಿಸ್ಕೊಬಿಟ್ಟು ಯಾಕಬೇಕಪ್ಪ ಸೀನು. ಮತ್ತೆ ಇನ್ನೊಂದು ಅದು ಯಾವುದೋ ಮೂವಿಲಿ ಮಂಜು ಮೇಲ್ ವಾಯ್ಸು ಆಳ್ದಂಗೆ ಬಿದ್ದೋಯ್ತಾನಲ್ಲ, ನಾವು ಹಂಗೆ ಬಿದ್ದೋಗ್ಬಿಟ್ಟು ಸೀನ್ಸ್ ಆಗಿ. ಆಂಟಿ ಹಾಯ್ ಅನ್ನಿ, ಹಾಯ್ ಅನ್ನಿ ಆಂಟಿ. ಪಾಪ ಆಂಟಿ ಅವಾಗಿಂದ ನಮಗೆ ಕಂಪ್ನಿ ಕೊಡ್ತಾರೆ ಗಾಯ್ಸ್. ನಾವು ದೇವಸ್ಥಾನ ಇತ್ತು ಅಲ್ಲಿ ಒಂದು ವರಹಸ್ವಾಮಿದು, ಅಲ್ಲೇ ಊಟ ಮಾಡ್ಬಿಟ್ಟಿದ್ವಿ. ಅವರು ಊಟ ಮಾಡ್ತಾ ಇದ್ದಾರೆ ಬೇರೆಯವರೆಲ್ಲ. ಹಾ ಇರ್ಬೇಕು ಆಂಟಿ. ಅದ್ ನೀವ್ ಸಾಕಿರೋದ 2 ನಾಯಿ? ಇನ್ನೊಂದು ಟೇಬ್ ಅದ್ ಕಟ್ಟೆ ಹಾಕಿಲ್ಲ. ಅಲ್ಲ ಇಲ್ಲಿ ಗಾಡಿ ಇಲ್ಲಿ ರೋಡ್ ಅಲ್ಲಿ ವೆಹಿಕಲ್ಸ್ ಓಡಾಡ್ತಾ ಇರುತ್ತಲ್ಲ ಅದಕ್ಕೆ ಓಡಿ ಮತ್ತೆ ನೋಡಿ ಉಡುಪಿಗೆ ಬಂದು ನಮ್ ಕವನ ಏನ್ ಮಾಡ್ದೆ ಅಂದ್ರೆ ಕಾಲ್ ತೊಳ್ಕ. ಉಡುಪಿಗೆ ಬಂದು ಕವನ ಏನ್ ಮಾಡ್ದೆ ನೀನು ದೇವಸ್ಥಾನ ನೋಡ್ಲಿಲ್ಲ, ಇನ್ನೊಂದು ಏನು ಇಲ್ಲ, ಬಂದ್ಬಿಟ್ಟು ಕಾಲ್ ತೊಳ್ಕೊಂಡು. ಕರೆಕ್ಟ್ ಅಲ್ವಾ ಕವನ? ನಾನು ಅಷ್ಟೇ, ಅವ್ಳು ಕಾಲ್ ತೊಳ್ಕೊಳ್ಳೋದ್ ನೋಡಿದೀನಿ. ಮಡ್ಡು ಜಾಸ್ತಿ ಎಷ್ಟು ವೆಹಿಕಲ್ಸ್ ಓಡಾಡ್ತಾ ಇದೆ ಈ ರೋಡಲ್ಲಿ. ಇರೋದು ಅಲ್ಲಿ ಇಲ್ಲಿ ಒಂದು ಮನೆ. ಇಲ್ಲ ಜ್ಯೂಸ್ ಕೊಟ್ಲು ಆಂಟಿ, ಮಾಡಿದ್ವಲ್ಲ ನಾವು ಜ್ಯೂಸ್ ಕೊಟ್ಲು. ಅನ್ಫಾರ್ಚುನೇಟ್ಲಿ ನಾವು ಮಲ್ಪೆ ಬೀಚ್ಗೆ ಹೋಗಿರಲಿಲ್ಲ, ಕಾಪು ಬೀಚ್ ಅಂತ ಇದಕ್ಕೆ ಹೋಗಿದ್ವಿ. ಇದು ಸೇಮ್ ಅದೇ ಥರ ಇತ್ತು, ಬಟ್ ಸ್ವಲ್ಪ ವೇವ್ಸ್ ಇದು ಚಿಕ್ಕ ಅಂತ ಅನಿಸುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಇದು ನಮ್ಮ ಫೈನಲ್ ಇಯರ್ ಇಂಜಿನಿಯರಿಂಗ್ ಟ್ರಿಪ್ ಆಗಿತ್ತು ವಿತ್ ಲಾಟ್ಸ್ ಆಫ್ ಮೆಮೊರಿ. ಒಂದು ಟ್ರಿಪ್ ಅಂದಮೇಲೆ ಪ್ರಾಸ್ ಆ್ಯಂಡ್ ಕಾನ್ಸ್ ಅಂತ ಇದ್ದೇ ಇರುತ್ತೆ. ನನಗೆ ಆನೆಸ್ಟ್ಲಿ ಅನಿಸಿದ್ದು ಈ ಟ್ರಿಪ್ಪಲ್ಲಿ ಇನ್ನೊಂದು ಸ್ವಲ್ಪ ಪ್ಲೇಸಸ್ ಜಾಸ್ತಿ ಕವರ್ ಮಾಡ್ಬೋದಿತ್ತು ನಾವು ಅಂತ. ಸೊ ವಾಟ್ ಎವರ್, ಒಂದು ಸಲ ಎಲ್ಲರೂ ಒಟ್ಟಿಗೆ ಸೇರಿದ್ದು ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.